ವಿಶ್ವಾರಾಧ್ಯ ಮುದ್ದವರು ತೊಟ್ಟಲು ಕಾರ್ಯಕ್ರಮ ಬಹಳ ವೈಭವದಿಂದ ಮಾತನಾಡುವ ಮಹಾದೇವರಾಗಿರುವಂಥ ಪೂಜ್ಯ ಅಪ್ಪಾಜಿಯವರ ಸನ್ನಿಧಾನದೊಳಗೆ ಬಹಳ ಸುಂದರವಾಗಿ ನಡೀತು. ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಎನ್ನುವುದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಅಷ್ಟಮಾಸಿದ್ಧಿಗಳ ಒಂದು ಮಹಾಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ವೈಭವದ ಕಾರ್ಯಕ್ರಮ. ಮುಂಜಾನೆ 8ವರೆಗೆ ಪ್ರಾರಂಭ ಆಗಿ 11ವರೆಗೆ ಮುಗಿಸ್ಬೇಕನ್ನುವಂಥ ಸಂಕಲ್ಪ ಇತ್ತು. ಆದರೆ ನಮ್ಮ ಮಠದ ಕಾರ್ಯಕ್ರಮ ಅಲ್ಲಿ ಒಳಗೆ ಯಾವಾಗ ಅಪ್ಪಣೆ ಕೊಡ್ತಾರ ಅಪ್ಪಣೆ ಪ್ರಕಾರ ಹೋಗುವಂಥವ್ರು ಯಾರಂದ್ರೆ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅವರು ಬಂದದ್ದೇ ಒಂದು ಸಮಯ, ಅವರು ಬಂದದ್ದೇ ಒಂದು ಶುಭ ಕಾಲ, ಅವರು ಬಂದದ್ದೇ ಒಂದು ಪುಣ್ಯ. ನಮ್ಮಪ್ಪ ಬಂದ್ರು ಚಂದ, ಹೋದ್ರ ಚಂದ, ಕುಂದ್ರು ಚಂದ, ನಿಂತ್ರ ಚಂದ್ರ. ಎಷ್ಟು ಮಂದಿ ಲಕ್ಷ ಮಂದಿ ಬಂದ್ರು ಒಂದೇ ಮಂತ್ರ, ವಿಶ್ವಾರಾಧ್ಯದಲ್ಲೇ ಚಿಂತೆ ಮಾಡಬೇಡ ಅನ್ನುವಂಥ ಮಂತ್ರ. ಅದನ್ನ ಜಪ ಮಾಡ್ರಿ, ತಪ ಮಾಡ್ರಿ. ಅವರು ಮುತ್ತಿಯವರು ಜಪವನ್ನು ಮಾಡಿ ತಪವನ್ನು ಮಾಡಿ ತಮ್ಮ ಬೆಳಕನ್ನು ತಾವು ಕಂಡು ದೇವರಾಗ್ಯಾರ. ವಿಶ್ವಾರಾಧ್ಯರು ಜಪವನ್ನು ಮಾಡಿ ತಪವನ್ನು ಮಾಡಿ ಏನ್ರಿ ಅನುಷ್ಠಾನವನ್ನ ಮಾಡಿ ತಮ್ಮ ಬೆಳಕನ್ನು ತಾವು ಕಂಡಾರ. ಅವರ ಬೆಳಕನ್ನು ಜಗತ್ತಿಗೆ ಕೊಟ್ಟವರು ಯಾರಂದ್ರೆ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಇದು ಬಹಳ ವಿಶೇಷ ಅದ. ಅವ್ರ ಬೆಳಕನ್ನು ಅವ್ರು ಕಂಡ್ರು, ಅವ್ರ ಬೆಳಕನ್ನು ಜಗತ್ತಿಗೆ ಮೂಲ ಮೂಲಿ ಗಂವಾರ ಮಠ ಅಂದ್ರೆ ಯಾರಿಗೆ ಗೊತ್ತಿತ್ತು? ಗಂವಾರ ಮಠವನ್ನ ಮೂಲ ಮೂಲಿಗೆ ಬನ್ನಿ ಬಸವ ಅಂತಾರ. ಈ ಏನು ಸಾಲಿ ಕಲ್ಯಾಣ ಹೆಣ್ಮಗಳ ಬಾಯಾಗ ಅಷ್ಟು ಬರ್ತಾವ ನಮ್ಮ ಮಠದ ಹೆಸರುಗಳು. ಬನ್ನಿ ಬಸವ ಅಂತಾಳ, ಅಡವಿತಾತ ಅಂತಾಳ, ರಾಚೋಟಿ ಶಿವಾಚಾರ್ಯ ಅಂತಾಳ, ಬಸಮ್ಮ ಅಂತಾಳ, ವಿಶ್ವಾರಾಧ್ಯ ಅಂತಾಳ. ಇಷ್ಟೆಲ್ಲ ಬರಬೇಕಾದ್ರೆ ಎಷ್ಟು ಕಷ್ಟಪವನ್ನು ಪಟ್ಟಿರ್ಬೇಕು. ನಮ್ಮಪ್ಪ 40 ವರ್ಷಗಳ ಕಾಲ ನಿರಂತರವಾಗಿ ಅವ್ಯಾತವಾಗಿ ಹಗಲೆನ್ನದೆ ಇರುಳೆನ್ನದೆ ಎಲ್ಲಾ ರೀತಿಯೊಳಗ ಎಲ್ಲರೂ ನನ್ನವರೇ ಅಂತ ಕರೆದು ಆಶೀರ್ವಾದವನ್ನ ಕೊಡುವಂತ ಗುರು ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅಂತ ಪರಮ ಪೂಜ್ಯರ ದಿವ್ಯ ಸನ್ನಿಧಾನ ಏನು ಅವ್ರಿಗೆ ಎಷ್ಟು ಹೆಸರು ಹೇಳಿದ್ರು ಕಡಿಮೆ ಅದ. ಜಗದ್ಗುರು ಅಂದ್ರೂ ಸಣ್ಣದದ. ಆದ್ರೆ ಅವ್ರು ಯಾವ್ದು ಪದವಿ ಇಂಥವೆಲ್ಲ ಹೇಳವು ಕೇಳವು ವರ್ಣನೆ ಮಾಡ್ತಕ್ಕಂಥ ಅವ್ರಿಗೆ ಬೇಕಾಗಿಲ್ಲ. ನಮ್ಗೆ ಬೈತಾರೆ, ಎಷ್ಟು ಸಲ ಬೇಜಾರು ನನಗೆ. ನಂದೇನು ಹೇಳಬೇಡ ಮಗನ, ನಂದೇನು ಹೇಳ್ತೆ ಮಗನ, ಅಲ್ಲಿ ಹೇಳಿದ್ರೆ ನನಗೂ ಬೆಳಕು ನಿನಗೂ ಬೆಳಕಾಗುತ್ತೆ ಅನ್ನೋರು ಯಾರು? ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಅಂತ ಒಂದು ಪರಮ ಪೂಜ್ಯ ಅಪ್ಪನ ಸನ್ನಿಧಾನದೊಳಗ ಮುಂಜಾನೆ 11ವರೆಗೆ ಕಡೋ ಬಿಸಲಾಗ ಹೊಂಟೀರಿ ಅಂದ್ರೆ ಯವ್ವ ನೀವು ಬೇರೆ ಏನಾಗಿದ್ರಿ ಅಂದ್ರ ಸಾಕ್ಷಾತ್ ಬಗಳಾಮುಖಿನೇ ಆಗಿದ್ರಿ. ಓಸು ಮಂದಿ ನೀವೆಲ್ಲರೂ ತಲೆ ಮೇಲೆ ಕೊಡ ಒಬ್ಬರನ್ನ ಕಾಲಿಂಗ್ ಮಾಡಿಲ್ಲ ನೋಡ್ರಿ, ಒಬ್ಬರನ್ನ ಕಾಲಿಂಗ್ ಎತ್ತಿಟ್ಟಲ್ಲ. ಆದ್ರ ನಾ ಕೇಳಿದೆ ಒಬ್ಬ ಹೆಣ್ಮಗಳಿಗೆ, ಯಾಕವ ಕಾಲು ಸುಡ್ತಾವೇನೋ ಅಂತ. ಯಪ್ಪ ಕಾಲ ಜಾಗ ಎತ್ತಿಡ್ಬೇಕಂತ್ರಿ, ಜಗನೆಲ್ಲ ಎಲ್ಲಿ ಎತ್ತಿಡ್ತಾರೆ ಅಂತಾರ ಅಪ್ಪ ಅವರು. ಏನ್ರಿ ನಾನು ಗಣಮಗಳು ಕೇಳಿದೆ, ಏನವ ಕಾಲು? ಯಪ್ಪ ಮನ್ಯಾಗಿದ್ದಾಗ ಏಟ್ ದಗದಗ ಅಂತತ್ತು, ಎಷ್ಟು ಶಕಿ ಆತತ್ತು. ಇವತ್ತೇನು ಹೊರಗೇನು ಬಂದೀನಿ, ಈ ಕುಂಭ ತೆರೆ ಮ್ಯಾಗ ಇಟ್ಟೀನಿ, ನನ್ನ ಕಾಲ ಹೆಂಗಂದ್ರೆ ಬರಪನ ಮ್ಯಾಗ ಇಟ್ಟಂಗಾಗ್ಯದ ಅಂದ್ರೆ ಹೆಣ್ಮಗಳು ಜೋರಾಗಿ ಚಪ್ಪಳ ನೋಡ್ರಿ. ಅದು ಭಕ್ತಿ, ಅದು ಭಾವ. ನಮ್ಮ ಅಪ್ಪನ ಅಂಗದಾನ ಮಾಡ್ಬೇಕಂತ ಮನಸಾರೆ ಮಾಡ್ತಾರ ಅವರು. ಸುಮ್ಮನೆ ಎಲ್ಲ ನಾ ಟೆಂಪ್ರವರಿ ಇಲ್ಲ, ಅವರು ಮಡಿ ಇರ್ತಾರೆ. ಅವ್ರು ಯಾಕೆ ಒಳಗೆ ಬರಬೇಡ ಅಂತಾರ ಅಂದ್ರೆ ಅದು ಸಿದ್ಧಿ ಅದ. ಸುಮ್ಮನೆ ಎಲ್ಲ ಯಾರು ಬೇಕೋ ಅವ್ರು ಹಂಗೆ ಹಾಕೊಂಡು ಬಂದೆ, ನಾ ಪ್ಯಾಂಟ್ ಹಾಕೊಂಡು ಬಂದೆ, ಎಲ್ಲೆನ್ನು ಹೋಗಿರ್ತೀವಿ, ಎಲ್ಲೆನ್ನು ಬಂದಿರ್ತೀವಿ, ಅಲ್ಲಿ ಯಾರಿಗೆ ಅದ ಅಷ್ಟೇ ಮೀಸಲ. ಎಲ್ಲ ಪದ್ಧತಿ ಪ್ರಕಾರ ಮಾಡುವಂಥದ್ದು. ಅವ್ರು ಏನು ಪದ್ಧತಿಯನ್ನು ತಪ್ಪಂಗಿಲ್ಲ. ಅಂತ ಒಂದು 11ವರೆಗೆ ಇಲ್ಲಿ ಕುಂಭ ಬಿಟ್ಟದ. ಅಲ್ಲಿ ಮಠ ಮಧ್ಯಾಹ್ನ 1ಕ್ಕೆ ಮುಟ್ಟಿ ಅದ. ಮತ್ತೆ ಅಲ್ಲಿ ಹೋಗಿ ಎಲ್ಲ ಗಂಗಾಸ್ಥಳ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಳ್ಳಿ ಬರ್ಬೇಕಾದ್ರ ಏರು ಬಿಸಿಲು ಏರ್ದಂಗ ಏರಿದ್ದದ ದರ ಬಿಸಿಲಾಗ ಕಾರ್ಯಕ್ರಮವನ್ನ ಕೊಟ್ಟ ಮಠ ಅದು ಅಬ್ಬೆ ತುಮಕೂರು ವಿಶ್ವಾರಾಧ್ಯ ಗಂಗಾಧರ ಮುತ್ತರ ಮಹಾಮಠ. ನಮಗೆ ಗೊತ್ತದ, ನಮಗೆ ಖಾತ್ರಿ ಅದ. ನಾವು ರಾತ್ರಿ 3 ಗಂಟೆಗೆ ಹೋದ್ರೂ 1000 ಮಂದಿ ಸೇರ್ತಾರೆ ನಮ್ಮ ಅಪ್ಪಗ. ಜನವಶ್ಯದ ಧನವಶ್ಯದ ಜನಧನ ಕಾರ್ಯಕ್ರಮ ಅಂತ ಹೆಂಗ ಕೇಂದ್ರ ಸರ್ಕಾರ ಮಾಡ್ಯದ, ಅದು ಬಹಳ ದೂರ, ಸುಮಾರು 1000-2000 ಕಿಲೋಮೀಟರ್ ದೂರ ಅದ. ಜನ ಮತ್ತು ಧನ ಇರತಕ್ಕಂಥ ಮಠ ಯಾವುದಂದ್ರೆ ಅಬ್ಬೆ ತುಮಕೂರು ಗಂಗಾಧರ ಮುತ್ತರ ಮಹಾಮಠ ಅನ್ನುವಂಥದ್ದನ್ನಲ್ಲಿ ಎಂತೆಂಥವ್ರು ಬರ್ತಾರೆ, ಸೇವೆ ಮಾಡ್ತಾರೆ, ಕಸ ಬೆಳಿತಾರೆ, ಅಡಿಗೆ ಮನ್ಯಾಗ ಪ್ರಸಾದ ದಾಸೋಹ ಮಾಡ್ತಾರೆ. ಎಂತೆಂತ ನಾ ಶ್ರೀಮಂತದೀನಿ ನಾದಿನಿ ಅನ್ನೋರಿಗೆ ನಾನ್ನುವಂತ ಶಬ್ದವನ್ನ ದೂರ ಮಾಡುವಂತ ಮಹಾಮಠವನ್ನ ಗಂಗಾಧರ ಮುತ್ತರ ನಿರ್ಮಾಣವನ್ನ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮ ಬಹಳ ಸಂಪೂರ್ಣವಾಗಿ ಬಹಳ ಚಂದ ಅವರ ಆಶೀರ್ವಾದದಿಂದ ಮುಗಿತು. ಈಗ ಲಾಸ್ಟಿಗೆ ಕೊನೆದೇನದ ಅಂತಂದ್ರೆ ಪ್ರಸಾದವನ್ನ ಮಾಡ್ರಿ. ಇನ್ನು ನಾಳಿನ ಕಾರ್ಯಕ್ರಮ ಅಪ್ಪರು ಅಪ್ಪಣೆ ಕೊಟ್ಟಾರ. ಯಾರನ್ನ ಕೆಲಸ ಇತ್ತು ಅಂದ್ರೆ ಹೋಗ್ರಿ, ನಿಮ್ಗೆ ಬೇಡ ಅನ್ನಂಗಿಲ್ಲ. ನಮ್ಮ ಕೆಲಸ ಇದ್ರೆ ನೀವು ಹೋಗ್ರಿ, ಕೆಲಸ ಇಲ್ಲ ಅಂದ್ರೆ ಇಲ್ಲೇ ಇರ್ರಿ. ನಾಳೆಗೆ ಬೆಳಗ್ಗೆ 9 ಗಂಟೆಗೆ ಪೂಜೆ ಆಗ್ತದ. ಮತ್ತು 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಮತ್ತೆ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೆ ಎಲ್ಲ ಇನ್ನೊಂದು ಅಪ್ಪಣೆ ಏನು ಕೊಟ್ರಂದ್ರ ನಾಳೆ ಒಂದ್ ದಿವಸ ಎಲ್ಲರೂ ಇರೋಂತ ಅಪ್ಪಣೆ ಮಾಡ. ಜೋರಾಗಿ ಚಪ್ಪಳ ತಗಲ ತಟ್ರಿ. ಸಂಸಾರ ಯಾರಿಗೆ ಬಿಟ್ಟಿಲ್ಲ, ನಮಗೂ ಬಿಟ್ಟಿಲ್ಲ, ಸದಾ ಇರ್ತದ. ಈಜಿ ನಾ ದಣಕೊಂಡೆ ಶಂಭು ಸನಿಯಾಕ ಬರುವಂತ ಆಚೆ ದಂಡಿ. ನಾವು ಎಲ್ಲರಿವಂದ್ರ ಸರ್ಪಭೂಷಣ ಬಹಳ ಚಂದ ಬರೀತಾರೆ.
ದಂಡೆ ಅಂದ್ರ ದಂಡ್ಯಾಗ ನಾವು ಅದೇವಿ. ಆ ಸಂಸಾರ ಅನ್ನುವಂಥ ದಂಡಿಯನ್ನು ಪಾರ ಮಾಡೋರು ಅಂದ್ರೆ ವಿಶ್ವಾರಾಧ್ಯ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು. ನೀ ಯಾಕೆ ಚಿಂತೆ ಮಾಡಕ್ ಹೋದ್ರೆ ನಾನು ಚಿಂತೆ ನಾ ಮಾಡ್ತೀನಪ್ಪ, ನೀವು ಇಲ್ಲಿರಿ ಅಂತ ಅಪ್ಪಣೆ ಕೊಟ್ಟಾರ. ನಾಳೆ ಬೆಳಗ್ಗೆ 9ಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ 1ಕ್ಕೆ ಮುಗಿತದ. ಇಂಥ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಕೈ ಸಾಮಾನ್ಯವಾಗಿರುವಂಥದ್ದಲ್ಲ. ಪೂಜೆ ಮಾಡ್ಸಕ್ಕಾಗಲ್ಲ. ಪೂಜೆ ಮಾಡಿಸೋದು ಬೇಡ, ನೋಡೋದು ಪುಣ್ಯ ಸಿಗುತ್ತದೆ, ಅಲ್ಲಿ ಸೇವೆ ಮಾಡೋದು ಪುಣ್ಯ ಸಿಗುತ್ತದೆ ಅಂತ ಭಾಗ್ಯವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಗೆ ಮುಗಿತದ. ಮತ್ತು ಸಾಯಂಕಾಲ 6 ಗಂಟೆಗೆ ಪ್ರಾರಂಭ ಆಗಿದ್ದು 9-9ವರೆಗೆ ನಾಳಿನ ದಿವಸ. ಇನ್ನು ನಾಡ್ದ ಮುಂಜಾನೆ ಸೋಮವಾರ ಮುಂಜಾನೆ 9 ಗಂಟೆ 17 ನಿಮಿಷಕ್ಕನ ಅದು ಮೂರ್ತಿ ಕುಂದಿರ್ತಾವ. ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಆಗಮನ ಆಗುತ್ತದೆ. ಅವರ ಅಮೃತ ಹಸ್ತದಿಂದ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತದೆ. ಇವೆಲ್ಲವೂ ಕಾರ್ಯಕ್ರಮದೊಳಗ ನೀವೆಲ್ಲರೂ ಇರಬೇಕು. ನಿಮ್ಮಿಂದ ಮಠ ಇದು. ನಮ್ಮ ಅಪ್ಪವ್ರ ಮೊನ್ನೆ ಒಂದು ಭಾಷಣದಾಗ ಭಾಳ ಚಂದ ಹೇಳಿದ್ರು, ಇದು ಮಠ ಯಾರು, ಇದು ಮಠ ಯಾರು ಅಂತಂದ್ರ ಅಪ್ಪವ್ರ ಅಂದ್ರೆ ಯಪ್ಪ ಮಠ ಯಾರು ಅಂತಂದ್ರ ಬಸವ ಯಾರು ಭಕ್ತಿಯಿಂದ ಬರ್ತಾರ ಅವ್ರದಲ್ಲೇ ಮಠ ಅನ್ನುವಂಥ ಮಾತನ್ನು ಹೇಳ್ಯಾರಂದ್ರ ಇಲ್ಲಿ ಯಾರು ಇವರು ಇನ್ನೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಾವು ಈ ಊರು ಮಾಲಿಗೌಡ ಮನೆತನ ಶರಣರಾಗಿರ್ತಕ್ಕಂಥ ಸಕ್ರೆಪ್ಪ ಗೌಡ್ರು ಈ ಭಾಗ ದೊಡ್ಡ ರಾಜರವರು. ಅವ್ರಿಗೇನು ಕಡಿಮೆ ಆಗಿತ್ತು? ಹೊಲ ಇದ್ದಲ್ಲೇನು, ಮನೆ ಇದ್ದಲ್ಲೇನು, ಬೇಕಾದ ಶ್ರೀ ಸಂಪತ್ತಿದ್ರು ಕೂಡ ಒಂದು ಕೊರತೆ ಏನಿತ್ತು ಅಂದ್ರ ಗುರು ತೋರಿಸೋದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ. ನನಗಿಂತ ಬಹಳ ದೊಡ್ಡ ಶ್ರೀಮಂತರಾಗಿ ಸತ್ತು ಹೋಗ್ಯಾರ. ನಿಜವಾಗಲೂ ಗುರುವಿನ ಮಗ ಆಗಬೇಕಂತ ತಿಳ್ಕೊಂಡು ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ವಿಶ್ವಾರಾಧರ ಸೇವೆಯನ್ನು ಮಾಡಿ ಕರ್ಕೊಂಡು ಬಂದಾರಲ್ಲ, ಅದೊಂದು ಬಹಳ ದೊಡ್ಡ ಧನ್ಯ. ಇಲ್ಲಕ್ಕೆ ನಮ್ಮ ಮುತ್ತವರು ಎಲ್ಲಿ ಓದಿದ್ರು ಏನೋ, ಯಾವ ಊರು ಏನು ಸುದ್ದು, ಯಾವ ಊರೆಂದರೆ ಏನು ಹೇಳಲಿ ನಗೆ ಬರುತ್ತಿದೆ ನಗೆ. ಅವ್ರಂತಾರ ಕಲ್ಲಿಲಿ ಕೆಸರಲ್ಲಿ ಕಟ್ಟಿದ ಊರಲ್ಲ ನಂದು ಅಂದರು ವಿಶ್ವಾರಾಧ್ಯರು. ಅಂಥವ್ರನ್ನ ಭಕ್ತಿನಿಂದ ಸೇವಾ ಮಾಡಿ 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 ಮನಸ್ಸು ಒಲಿಸಿ ಕರ್ಕೊಂಡು ಬಂದು ಅವ್ರು ಬಿಟ್ಟಾರ. ನಮ್ಮಪ್ಪ ಜಗತ್ತಿಗೆ ಬೆಳಕು ಮಾಡಿಬಿಟ್ಟಾನ. ಚಪ್ಪಾಳೆ ತಟ್ಟರು ಜೋರಾಗಿ. ಏನು ವಿಶ್ವಾರಾಧ್ಯ ವಿಶ್ವಾರಾಧ್ಯ ವಿಶ್ವಾರಾಧ್ಯ. ಒಂದು ರಾಶಿ ಬಂಗಾರ ಬಂದ್ರು ವಿಶ್ವಾರಾಧ್ಯ, 1 kg ಬಂಗಾರ ಬಂದ್ರು ವಿಶ್ವಾರಾಧ್ಯ, ಒಂದು ಬಟ್ಟೆ ಕೊಡಿಸಿದ್ರು ವಿಶ್ವಾರಾಧ್ಯ. ನಂದಲ್ಲ ತಮ್ಮ, ಅವನು ಕೊಟ್ಟು ಭಿಕ್ಷೆದ ನಾ ಆಳು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರಂದ್ರೆ ಅವ್ರು ನೋಡಿ ಕಲಿಬೇಕು. ಅಪ್ಪೋರ್ ಕೈಯಾಗ ಯಾರು ನಾವು ಕಲ್ತೀವಲ್ಲ ಇಡೀ ಜಗತ್ತನ್ನೇ ಅಡ್ಡಾಡಿ ನಾವು ಗೆದ್ದು ಬರ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಇನ್ನೊಂದು ಚಪ್ಪಾಳೆ ನೀವು ತಟ್ಟಬೇಕು. ಈ ಭಾಗಕ್ಕೆ ವಿಶ್ವಾರಾಧ್ಯ ಅನ್ನುವಂಥ ಬೆಳಕನ್ನ ಕೊಟ್ಟು ನಮ್ಮವ್ವ ನೀಲಮ್ಮವನ ಗರ್ಭಕ್ಕೆ ಚಪ್ಪಾಳೆ ತಟ್ಟರು ಜೋರಾಗಿ. ನೀಲಮ್ಮನವರು ಬೊಮ್ಮಯ್ಯನವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದಲ್ಲನ ನಮ್ಮವ್ವ ಕಮಲಮ್ಮ ಕುಂತಾಳ ನೋಡ್ರಾಗ. ಎಷ್ಟು ಆನಂದ ಮೂರ್ತಿ ಅದ. ವಯೋವೃದ್ಧಳು ಸುಮಾರು 85 ವರ್ಷ ವಯಸ್ಸಾದ್ರೂ ಕೂಡ ಏನು ಖುಷಿ ಆ ಯಮ್ಮನ. ನನ್ನ ಮಗ ಅನ್ನಂಗೆಲ್ಲ ಗುರು ಅಂತಾರ ಅವರು. ಚಂದ್ರಶೇಖರ ಶಾಸ್ತ್ರಿಗಳವರು ಕಮಲಮ್ಮನವರ ಗರ್ಭಕ್ಕೆ ಮತ್ತೊಂದು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಸುಮಾರು 100 ವರ್ಷಗಳ ಹಿಂದೆ ನಮ್ಮವ್ವ ನೀಲಮ್ಮ ಬನ್ನಯ್ಯಪ್ಪ ಆ ಬೆಳಕನ್ನು ಕೊಟ್ಟಾರ. ಈ ಕಲಿಯುಗದೊಳಗ ನಮ್ಮ ಚಂದ್ರಶೇಖರ ಶಾಸ್ತ್ರಿಗಳವರು ನಮ್ಮ ಕಮಲಮ್ಮವ್ವ ಈ ಬೆಳಕನ್ನು ಕೊಟ್ಟಿದ್ದಾರೆ. ಜೋರಾಗಿ ನಾವೆಲ್ಲ ಚಪ್ಪಾಳೆಯನ್ನು ತಟ್ಟಿ ಅವರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಮಯದ ಅಭಾವದ ಸರ್ವರಿಗೂ ಪ್ರಸಾದದ ನಾಳೆ ಮತ್ತು ನಾಡ್ದ ನಡೆಯುವಂಥ ಕಾರ್ಯಕ್ರಮ ಎಲ್ಲ ನಿಮ್ಮದದ, ಮಠ ನಿಮ್ಮದದ, ಕಾರ್ಯಕ್ರಮ ನಿಮ್ಮದದ. ಕೊಡೋರು ನೀವು, ಮಾಡೋರು ನೀವು, ಉಣೋರು ನೀವು, ನೀಡೋರು ನೀವು, ಎಲ್ಲ ನಿಮ್ಮದದ. ಆಶೀರ್ವಾದ ಬೇಕಾರ ವಿಶ್ವಾರಾಧ್ಯ ಗಂಗಾಧರಪ್ಪನ ಆಶೀರ್ವಾದ ನಮಗೆ ನಿಮಗೆ ಐತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸೂಚನೆ ಮಾಡಿ ಮುಂದೆ ಬರ್ರಿ ಬರ್ರಿ, ಕಡೆ ಬರ್ರಿ, ಈ ಕಡೆ ಸಣ್ಣ ಬರ್ರಿ. ಈಗ ಬಾಲ ಮುತ್ತೈದರಿಗೆ ಉಡಿ ತುಂಬೋ ಬರ್ರಿ. ಕಡೆ ಬಾ ತೊಂಬರಿ, ಕಡೆ ತೊಂಬರಿ. ಕಡೆ